ಎಲ್ಲರಿಗೂ ನಮಸ್ಕಾರ. BA ಥರ್ಡ್ ಸೆಮಿಸ್ಟರ್ಗೆ ನಿಗದಿಪಡಿಸಿರುವಂತಹ ಪಠ್ಯಕ್ರಮ ಸೋಷಿಯಲಾಜಿಕಲ್ ಥಿಂಕರ್ಸ್ ಅಥವಾ ಸಮಾಜಶಾಸ್ತ್ರಜ್ಞರು ಮತ್ತೆ ಅವರ ಒಂದಷ್ಟು ಸಿದ್ಧಾಂತಗಳ ಬಗ್ಗೆ ಈ ಒಂದು ಪೇಪರ್ಲಿ ನಾವು ತಿಳ್ಕೊತಾ ಹೋಗ್ತೀವಿ. ಅದರಲ್ಲಿ ಪ್ರಮುಖವಾಗಿ ಇಂದಿನ ಒಂದು ತರಗತಿಯಲ್ಲಿ ರಾಬರ್ಟ್ ಕೆ ಮರ್ಟನ್ ಅಥವಾ RK ಮರ್ಟನ್ ರವರ ಪರಿಕಲ್ಪನೆಯಾದಂಥ ಅಥವಾ ಸಿದ್ಧಾಂತವಾದಂಥ ಫಂಕ್ಷನ್ಸ್ ಅಥವಾ ಕಾರ್ಯಗಳು, ಇದರ ಕುರಿತು ನಾವು ಈ ಒಂದು ಸೆಷನ್ ಅಲ್ಲಿ ತಿಳ್ಕೊತೀವಿ. ಅದರಲ್ಲಿ ಪ್ರಮುಖವಾಗಿ ಒಂದು 3 ಫಂಕ್ಷನ್ಸ್ ಅನ್ನ ನೋಡ್ತೀವಿ: ಮ್ಯಾನಿಫೆಸ್ಟ್ ಫಂಕ್ಷನ್, ಲೇಟೆಂಟ್ ಫಂಕ್ಷನ್ಸ್ ಮತ್ತು ಡೈ ಫಂಕ್ಷನ್ಸ್ ಅಂತ. ಸೊ ನಾವು ಆ ಒಂದು ಸಿದ್ಧಾಂತಕ್ಕೆ ಹೋಗೋಕ್ಕಿಂತ ಮುಂಚೆ RK ಮರ್ಟನ್ ರವರ ಒಂದಷ್ಟು ಕಿರು ಪರಿಚಯವನ್ನ ಮಾಡ್ಕೊಳ್ಳೋಣ. RK ಮರ್ಟನ್ ರವರು ಅಮೆರಿಕದ ಸಮಾಜಶಾಸ್ತ್ರಜ್ಞರಾಗಿದ್ದಾರೆ. ಇವರು ಅಮೆರಿಕದಲ್ಲಷ್ಟೇ ಅಂತಲ್ಲ, ಸಮಾಜಶಾಸ್ತ್ರ ಅಂತ ಬಂದಾಗ ತುಂಬಾ ಅಗ್ರಗಣ್ಯರಾಗಿ ನಿಲ್ಲುವಂತ ಒಂದು ಹೆಸರು ಅಥವಾ ಪರ್ಸನಾಲಿಟಿ ಅಂತ ಹೇಳ್ಬೋದು. ಇವರು ಜುಲೈ 4ರಂದು 1910ರಲ್ಲಿ ಅಮೆರಿಕದ ಫಿಲಡೆಲ್ಫಿಯಾದಲ್ಲಿ ಜನಿಸ್ತಾರೆ. ಅವರು ಮಧ್ಯಮ ವರ್ಗದ ಒಂದು ಕುಟುಂಬದಲ್ಲಿ ಜನಿಸ್ತಾರೆ. ಮಧ್ಯಮ ವರ್ಗದ ಆದ್ದರಿಂದ ಅನೇಕ ಒಂದು ಆರ್ಥಿಕ ಸಮಸ್ಯೆಗಳನ್ನ ಇವರು ಎದುರಿಸ್ತಾರೆ. ಅವರ ಒಂದು ಪತ್ನಿಯರನ್ನ ನೋಡೋದಾದ್ರೆ ಸೂಜನ್ ಕಾರ್ನೆಗಿ ಮತ್ತು ಹ್ಯಾರಿಯಟ್ ಜುಕರ್ಮನ್ ರವರ ಜೊತೆ ಒಂದು ದಾಂಪತ್ಯ ಜೀವನವನ್ನ ನಡೆಸ್ತಾರೆ. ಅವ್ರಿಗೆ 4 ಮಕ್ಕಳುಗಳು ಇರ್ತಾರೆ. ಕೊನೆಯದಾಗಿ ಅವರು ಫೆಬ್ರವರಿ 23, 2003ರಲ್ಲಿ ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ನಿಧನರಾಗ್ತಾರೆ. ಇವರು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಅವರು ಕಾರ್ಯಾತ್ಮಕ ಸಿದ್ಧಾಂತಕ್ಕೆ ಒಂದು ಹೊಸ ದಿಕ್ಕನ್ನ ಕೊಟ್ಟಂತವ್ರು. ಈಗಾಗಲೇ ಕಾರ್ಯಾತ್ಮಕ ಸಿದ್ಧಾಂತಕ್ಕೆ ಪಾರ್ಸನ್ಸ್ ರವರು ಇರ್ಬೋದು, ಡರ್ಕಿಮ್ ಅವರು ಒಂದು ರೀತಿಯ ಸಿದ್ಧಾಂತವನ್ನ ಹೇಳಿದ್ರೆ ಅಥವಾ ಅವರು ಒಂದು ದೃಷ್ಟಿಕೋನ ಒಂಥರ ಇದ್ರೆ, ಈ ಒಂದು RK ಮರ್ಟನ್ ಅವರು ಒಂದು ಡಿಫ್ರೆಂಟ್ ಆಗಿ ಈ ಒಂದು ಕಾರ್ಯಾತ್ಮಕ ಒಂದು ತತ್ವದ ದೃಷ್ಟಿಕೋನವನ್ನ ನೀಡ್ತಾರೆ ಮತ್ತು ಸಮಾಜಶಾಸ್ತ್ರಕ್ಕೆ ಅನೇಕ ಪರಿಕಲ್ಪನೆಗಳನ್ನು ಕೂಡ ಪರಿಚಯ ಮಾಡಿಕೊಡ್ತಾರೆ. ಸೊ ಇವರ ಶಿಕ್ಷಣವನ್ನ ನೋಡೋದಾದ್ರೆ ಅಲ್ಲೇ ಸ್ಥಳೀಯ ಒಂದು ಮಟ್ಟದಲ್ಲಿ ಅವರ ಒಂದು ಏನಿತ್ತು ಪ್ರದೇಶ, ಅಲ್ಲೇನೆ ಅವರು ಶಿಕ್ಷಣವನ್ನ ಪಡ್ಕೋತಾರೆ. ಆಮೇಲೆ ಟೆಂಪಲ್ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನ ಪಡ್ಕೊತಾರೆ ಸಮಾಜಶಾಸ್ತ್ರ ವಿಷಯದಲ್ಲಿ. ನಂತರ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಡಾಕ್ಟರೇಟ್ ಪದವಿಯನ್ನ ಪಡ್ಕೋತಾರೆ. ಇವರು ತಮ್ಮ ಥೀಸಿಸ್ ಅಥವಾ ಇವರೇನ್ PhDಗೆ ಯಾವ ವಿಷಯವನ್ನ ಬಳಸ್ಕೊಂಡಿರ್ತಾರೆ ಅಂದ್ರೆ ಪಿಟ್ರಿಮ್ ಸಾರೋಕಿನ್ ಮತ್ತು ಟಾಲ್ಕಾಟ್ ಪಾರ್ಸನ್ಸ್ ರವರ ಒಂದು ಮಾರ್ಗದರ್ಶನದಲ್ಲಿ ತಮ್ಮ ಒಂದು PhD ಪದವಿಯನ್ನ ಪಡ್ಕೋತಾರೆ ಅಂತ ಹೇಳ್ಬೋದು. ಇವರ ವೃತ್ತಿ ಜೀವನವನ್ನ ನೋಡೋದಾದ್ರೆ, ಇವರು 1939ರಲ್ಲಿ ಹಾರ್ವರ್ಡ್ನಲ್ಲಿ ಉಪನ್ಯಾಸಕರಾಗಿ ತಮ್ಮ ಸೇವೆಯನ್ನ ಪ್ರಾರಂಭಿಸ್ತಾರೆ. ಆಮೇಲೆ ಟ್ಯುಲೇನ್ ಯೂನಿವರ್ಸಿಟಿಯಲ್ಲಿ ಮತ್ತು ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ದೀರ್ಘಕಾಲ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿ ಮತ್ತೆ ಅಲ್ಲೇ ಅತಿ ಹೆಚ್ಚು ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅತಿ ಹೆಚ್ಚು ಸಂಶೋಧನೆಗಳನ್ನ ನಡೆಸಿ ಅಲ್ಲಿ ಅದಕ್ಕೂ ಕೂಡ ಒಂದು ಅದರ ಖ್ಯಾತಿಗೆ, ಅತಿ ಹೆಚ್ಚು ಸಂಶೋಧನೆ ಮಾಡಿದ ಖ್ಯಾತಿಗೆ ಕೂಡ ಭಾಜನರಾಗ್ತಾರೆ ಅಂತ ಹೇಳ್ಬೋದು. ಇನ್ನು ಇವರಿಗೆ ಸಂದಂತ ಗೌರವಗಳನ್ನ ನೋಡೋದಾದ್ರೆ, ಮರ್ಟನ್ ರವರು ಅಮೆರಿಕದ ಸಮಾಜಶಾಸ್ತ್ರ ಒಂದು ಸಂಘ ಏನಿದೆ, ಅಮೆರಿಕನ್ ಸೋಷಿಯಲಾಜಿಕಲ್ ಅಸೋಸಿಯೇಷನ್, ಇದರ ಅಧ್ಯಕ್ಷರಾಗಿ ಮಾಡಲಾಗಿತ್ತು. ಹಾಗೆ ನ್ಯಾಷನಲ್ ಮೆಡಲ್ ಆಫ್ ಸೈನ್ಸ್ 1994ರಲ್ಲಿ ಈ ಒಂದು ಅತ್ಯುನ್ನತ ಗೌರವವನ್ನು ಕೂಡ ಅವ್ರಿಗೆ ಕೊಡಲಾಯಿತು ಅಂತ ಹೇಳ್ಬೋದು. ಇನ್ನು ಇವರ ಕೊಡುಗೆಗಳನ್ನ ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ಇವರು ಅನೇಕ ಪರಿಕಲ್ಪನೆಗಳು ಮತ್ತು ಸಿದ್ಧಾಂತಗಳನ್ನ ಸಮಾಜಶಾಸ್ತ್ರಕ್ಕೆ ಪರಿಚಯಿಸಿಕೊಡ್ತಾರೆ. ಪ್ರಕಟಿತ ಮತ್ತು ಅಪ್ರಕಟಿತ ಕಾರ್ಯಗಳು ಮತ್ತು ಅಪಕಾರ್ಯಗಳು, ಅನೋಮಿ ಮತ್ತು ಅಸಂಗತಿ ಸಿದ್ಧಾಂತ. ಅಂದ್ರೆ ಈಗಾಗಲೇ ಡರ್ಕಿಮ್ ಅವರು ಈ ಅನೋಮಿ ಸಿದ್ಧಾಂತ ಅಥವಾ ನಾಮ್ಲೆಸ್ನೆಸ್ ಅಂತ ಏನ್ ಕರಿತೀವಿ, ನಿಯಮರಾಹಿತ್ಯತೆ, ಆ ಒಂದು ವಿಷಯದ ಬಗ್ಗೆ ಬೆಳಕು ಚೆಲ್ಲಿದ್ರು. ಇವರು ಇನ್ನೊಂದಷ್ಟು ಆಳವಾಗಿ ಈ ಅನೋಮಿ ಅಥವಾ ನಿಯಮರಾಹಿತ್ಯ ಸ್ಥಿತಿ ಏನಿದೆ ಅದರ ಬಗ್ಗೆ ಅಧ್ಯಯನಗಳನ್ನ ಮಾಡ್ತಾರೆ. ಅದೇ ರೀತಿ ಕ್ರಿಯಾತ್ಮಕವಾದ ಏನಿದೆ ಫಂಕ್ಷನಲಿಸಂ, ಅದನ್ನ ಮರುಪರಿಶೀಲನೆ ಮಾಡಿ ತಮ್ಮದೇ ಆದಂತ ಒಂದು ದೃಷ್ಟಿಕೋನದಲ್ಲಿ ತಮ್ಮ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಇವರು ಅತ್ಯುತ್ತಮವಾದ ಕೊಡುಗೆ ಅಂತ ಬಂದಾಗ ಮಧ್ಯಮ ಶ್ರೇಣಿ ಸಿದ್ಧಾಂತ ಅಂತ ಕರಿತೀವಿ, ಮಿಡ್ಲ್ ರೇಂಜ್ ಥಿಯರಿ ಅಂತ. ಇದು ಕೂಡ ಅವರು ಡೆವಲಪ್ ಮಾಡಿದಂತ ಒಂದು ಪ್ರಮುಖ ತತ್ವ ಅಥವಾ ಸಮಾಜಶಾಸ್ತ್ರಕ್ಕೆ ಕೊಡುಗೆ ಅಂತ ಹೇಳ್ಬೋದು. ಇವರು ಸಾಹಿತ್ಯ ಕ್ಷೇತ್ರಕ್ಕೂ ಕೂಡ ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅವರ ಪ್ರಮುಖ ಕೃತಿಗಳು ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ, ಸೈನ್ಸ್, ಟೆಕ್ನಾಲಜಿ ಅಂಡ್ ಸೊಸೈಟಿ ಇನ್ 17th century ಇಂಗ್ಲೆಂಡ್, ಮಾಸ್ ಪರ್ಸುಯೇಷನ್, ಸೋಷಿಯಲ್ ಥಿಯರಿ ಅಂಡ್ ಸೋಷಿಯಲ್ ಸ್ಟ್ರಕ್ಚರ್, ದ ಸೋಷಿಯಾಲಜಿ ಆಫ್ ಸೈನ್ಸ್, ಆನ್ ಥಿಯರಿಟಿಕಲ್ ಸೋಷಿಯಾಲಜಿ, ಮಿಡ್ಲ್ ರೇಂಜ್ ಥಿಯರೀಸ್,
ದ ಟ್ರಾವೆಲ್ ಅಂಡ್ ಅಡ್ವೆಂಚರ್ಸ್ ಆಫ್ ಸೆರೆಂಡಿಪಿಟಿ, ಎಲಿನಾರ್ ಬಾರ್ಬರ್ ಅವರ ಜೊತೆ. ಕಂಟೆಂಪ್ರರಿ ಸೋಷಿಯಲ್ ಪ್ರಾಬ್ಲಮ್ಸ್, ಅದು ರಾಬರ್ಟ್ ನಿಸ್ಬೆಟ್ ಅವ್ರ ಜೊತೆ ಪ್ರಕಟಣೆ ಮಾಡ್ತಾರೆ ಇದನ್ನ. ಆನ್ ಸೋಷಿಯಲ್ ಸ್ಟ್ರಕ್ಚರ್ ಅಂಡ್ ಸೈನ್ಸ್ ಮತ್ತು ದ ಸೋಷಿಯಾಲಜಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇಂಥ ಅನೇಕ ಕೃತಿಗಳನ್ನು ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇವರ ಒಂದು ಕಾರ್ಯದ ಪರಿಕಲ್ಪನೆ ನೋಡೋದಾದ್ರೆ, ಕಾರ್ಯಗಳು ಅಂತ ಏನು ಅನ್ನೋದ್ರ ಬಗ್ಗೆ ಬೇರೆ ಒಂದು ಸೆಷನ್ ಅಲ್ಲಿ ನಾವು ತಿಳ್ಕೊತಾ ಹೋಗ್ತೀವಿ. ಕಾರ್ಯಗಳು ಅಂತ ಬಂದಾಗ ಅಥವಾ ಕಾರ್ಯಾತ್ಮಕತೆ ಅಂತ ಬಂದಾಗ ಸಾಮಾನ್ಯವಾಗಿ ಏನು ಹೇಳ್ಬೋದು ಅಂದ್ರೆ, ಸಮಾಜದಲ್ಲಿ ಅನೇಕ ಘಟಕಗಳು, ಭಾಗಗಳಿದೆ. ಅವನ್ನೆಲ್ಲ ನಾವು ವ್ಯವಸ್ಥಿತವಾಗಿ ಜೋಡಿಸಿ ಅವಕ್ಕೊಂದು ನಿರ್ದಿಷ್ಟ ಕಾರ್ಯಗಳನ್ನ ಕೊಡ್ತೀವಿ. ಆ ಕಾರ್ಯಗಳನ್ನ ವ್ಯವಸ್ಥಿತವಾಗಿ ಮಾಡಿ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುವಂತ ಒಂದು ವ್ಯವಸ್ಥೆಯನ್ನ ಕಾರ್ಯಾತ್ಮಕತೆ ಅಂತ ಕರಿತೀವಿ. ಸೊ ಇಲ್ಲಿ ಪ್ರಮುಖವಾಗಿ ಮರ್ಟನ್ ರವರು 3 ಪ್ರಕಾರದ ಕಾರ್ಯಗಳ ಬಗ್ಗೆ ಹೇಳ್ತಾರೆ. ಒಂದು ಪ್ರಕಟಿತ ಕಾರ್ಯಗಳು, ಮತ್ತೊಂದು ಅಪ್ರಕಟಿತ ಕಾರ್ಯಗಳು ಹಾಗೂ ಅಪಕಾರ್ಯಗಳು. ಮ್ಯಾನಿಫೆಸ್ಟ್ ಫಂಕ್ಷನ್ಸ್, ಲೇಟೆಂಟ್ ಫಂಕ್ಷನ್ಸ್ ಅಂಡ್ ಡೈ ಫಂಕ್ಷನ್ಸ್ ಅಂತ. ಇದು 1949ರಲ್ಲಿ ಅವರ ಕೃತಿಯಾದಂತಹ ಸಾಮಾಜಿಕ ಸಿದ್ಧಾಂತ ಮತ್ತು ಸಾಮಾಜಿಕ ರಚನೆ ಅನ್ನೋ ಪುಸ್ತಕದಲ್ಲಿ ಈ ಒಂದು ಕಾರ್ಯಗಳ ಬಗ್ಗೆ ಉಲ್ಲೇಖಗಳನ್ನ ನೋಡ್ಬೋದು. ಅಂದ್ರೆ ಅವರ ಒಂದು ಕಾರ್ಯಾತ್ಮಕ ಸಿದ್ಧಾಂತವನ್ನ ಹೇಳ್ಬೇಕಾದ್ರೆ ಈ ಒಂದು ಕಾರ್ಯಗಳ ಬಗ್ಗೆ ಅಥವಾ ಕಾರ್ಯಗಳ ವಿವಿಧ ಒಂದು ವರ್ಗೀಕರಣ ಏನಿದೆ ಅದರ ಬಗ್ಗೆ ಮರ್ಟನ್ ರವರು ಮಾತಾಡ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲೊಂದಷ್ಟು ಎಕ್ಸಾಂಪಲ್ಸ್ ಅನ್ನ ನೋಡೋದಾದ್ರೆ, ಕಾರ್ಯದ ವಿಧ, ಅದರ ವಿವರಣೆ ಮತ್ತು ಉದಾಹರಣೆಗಳನ್ನ ನೋಡೋದಾದ್ರೆ, ಯಾವುದು ಮ್ಯಾನಿಫೆಸ್ಟ್ ಫಂಕ್ಷನ್, ಲೇಟೆಂಟ್ ಫಂಕ್ಷನ್ ಯಾವುದು ಮತ್ತೆ ಡೈ ಫಂಕ್ಷನ್ಸ್ ಯಾವುದು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಈಗ ಪ್ರಕಟಿತ ಕಾರ್ಯ ಅಂದ್ರೆ ಏನಪ್ಪಾ ಅಂದ್ರೆ, ಯಾವ ಕಾರ್ಯಗಳು ಉದ್ದೇಶಿತವಾಗಿರುತ್ತೋ, ಅದರ ಪರಿಣಾಮ ಸ್ಪಷ್ಟವಾಗಿರುತ್ತೋ ಅಂಥವನ್ನ ನಾವು ಪ್ರಕಟಿತ ಕಾರ್ಯ ಅಂತ ಕರಿತೀವಿ. ಅಂದ್ರೆ ಇಂಟೆಂಡೆಡ್, ಅಥವಾ ನಾವು ಏನು ನಿಜವಾಗ್ಲೂ ಉದ್ದೇಶ ಇಟ್ಕೊಂಡು ಆ ಕೆಲಸಗಳನ್ನ ಮಾಡ್ತೀವಿ, ಅದರ ರಿಸಲ್ಟ್ ಏನು ಅಂತ ನಮಗೆ ಗೊತ್ತಿರುತ್ತೆ, ಅದನ್ನ ಪ್ರಕಟಿತ ಕಾರ್ಯಗಳು ಅಂತ ಕರಿತೀವಿ. ಉದಾಹರಣೆಗೆ, ಈಗ ನೀವೇ ಶಿಕ್ಷಣವನ್ನ ಪಡ್ಕೋತಿದ್ದೀರಾ, ನಿಮ್ಮ ಪ್ರಕಟಿತ ಕಾರ್ಯ ಏನಿದ್ರಲ್ಲಿ ಅಂದ್ರೆ ಉದ್ದೇಶಿತ ಒಂದು ಕಾರ್ಯ ಏನಿದೆ ಅಥವಾ ಅದ್ರ ಏನ್ ಪರಿಣಾಮಗಳನ್ನ ಅದು ಮುಗಿದ್ಮೇಲೆ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಅಂತ ನೋಡೋದಾದ್ರೆ, ಪ್ರಾಥಮಿಕವಾಗಿ ನಾವೆಲ್ಲರೂ ಕೂಡ ಶಿಕ್ಷಣದಿಂದ ಬಯಸುವಂಥದ್ದು ಅಥವಾ ಉದ್ದೇಶ ಏನ್ ಇಟ್ಕೊಂಡಿರ್ತೀವಿ ಅಂದ್ರೆ ಜ್ಞಾನ ಮತ್ತು ಕೌಶಲ್ಯವನ್ನ ಪಡ್ಕೊಳ್ಳುವಂಥದ್ದು. ಅದೇ ರೀತಿ ಲೇಟೆಂಟ್ ಫಂಕ್ಷನ್ ಅಥವಾ ಅಪ್ರಕಟಿತ ಕಾರ್ಯ ಅಂತ ಬಂದಾಗ, ಶಿಕ್ಷಣ ಪಡ್ಕೊಳ್ಳೋದಷ್ಟೇ ಇರುತ್ತಾ ನಮ್ದು, ಈ ಡಿಗ್ರಿ ತಗೊಂಡು ಹೊರಟೋಗ್ತೀವಿ, ಅದ್ರ ಜೊತೆ ಮತ್ತೇನು ಸಿಗಲ್ವಾ ಅಂತ ನಾವು ನೋಡಿದಾಗ ಬೈ ಪ್ರಾಡಕ್ಟ್ ಅಂತ ಕರಿತೀವಿ. ಆತರ ಅದ್ರ ಜೊತೆಲಿ ಮತ್ತೇನ್ ಸಿಗುತ್ತೆ ನಮ್ಗೆ ಅಂತ ನೋಡೋದಾದ್ರೆ, ಇಲ್ಲಿ ಶಿಕ್ಷಣವನ್ನ ಪಡ್ಕೊಳ್ಳೋ ಅಂತ ಸಮಯದಲ್ಲಿ ನಮ್ಗೆ ಬೇರೆ ಬೇರೆಯವ್ರ ಜೊತೆ ಸ್ನೇಹ ಸಂಬಂಧ ಬೆಳೆಯುತ್ತೆ, ಸ್ಪರ್ಧೆಗಳನ್ನ ಕರಿತೀವಿ, ಮೌಲ್ಯಗಳನ್ನ ಕಲಿತೀವಿ, ಮತ್ತೆ ಪಠ್ಯೇತರ ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸ್ತೀವಿ. ಲೀಡರ್ಶಿಪ್ ಸ್ಕಿಲ್ಲು, ಆರ್ಗನೈಸೇಷನ್ ಸ್ಕಿಲ್ಲು, ಸಹಿಷ್ಣುತೆ ಇರ್ಬೋದು, ಬೇರೆ ಜೊತೆ ಟೀಮ್ ವರ್ಕ್ ಮಾಡೋದು, ಹಿಂಗೆ ಇವನ್ನೆಲ್ಲನೂ ಕೂಡ ಕರಿತೀವಿ. ಇದು ನೇರವಾಗಿ ಉದ್ದೇಶಿತವಾಗಿ ನಾವು ಅದನ್ನ ಪಡ್ಕೊಂಡಿಲ್ಲ ಅಂದ್ರೂ ಕೂಡ ಈ ಒಂದು ಪ್ರಕಟಿತ ಕಾರ್ಯದ ಜೊತೆಗೆ ಇವನ್ನು ಕೂಡ ನಾವು ಬಳಸ್ಕೊತಾ ಹೋಗ್ತೀವಿ ಅಂತ ಹೇಳ್ಬೋದು. ಇನ್ನು ಅಪಕಾರ್ಯಗಳು ಅಂತಂದ್ರೆ, ಇದು ಸಮಾಜಕ್ಕೆ ಕೆಟ್ಟದನ್ನ, ಹಾನಿಯನ್ನ ಉಂಟು ಮಾಡುವಂತ ಕಾರ್ಯಗಳು ಅಂತ. ಈಗ ಶಿಕ್ಷಣ ಅಂತ ಬಂದಾಗ ಅಲ್ಲಿ ನಾವು ಜಾತೀಯತೆಯನ್ನ ಮಾಡಿದ್ವಿ ಅಥವಾ ಧರ್ಮದ ಅಸಮಾನತೆಯನ್ನ ಬೆಳೆಸಿದ್ವಿ ಅಂತಂದಾಗ ಶಿಕ್ಷಣದ ಅದು ಅಪಕಾರ್ಯವಾಗಿ ಪರಿಣಮಿಸುತ್ತೆ ಅಂತ ಹೇಳ್ಬೋದು. ಬಹುಶಃ ಇದು ಗೊತ್ತಾಗಿದೆ ನಿಮ್ಗೆ, ಪ್ರಕಟಿತ ಕಾರ್ಯಗಳು, ಅಪ್ರಕಟಿತ ಕಾರ್ಯಗಳು ಮತ್ತೆ ಅಪಕಾರ್ಯಗಳು ಅಂತ ಅಂದ್ಬಿಟ್ಟು. ಸೊ ಇವನ್ ಒಂದೊಂದೇ ನೋಡೋದಾದ್ರೆ, ಪ್ರಕಟಿತ ಕಾರ್ಯಗಳು ಅಂದ್ರೆ ಯಾವಾಗ್ಲೂ ನೇರವಾಗಿ ಇರುತ್ತೆ, ಮತ್ತೆ ಅದನ್ನ ಪರಿಣಾಮಗಳನ್ನ ಉದ್ದೇಶಿತವಾಗಿ ನಾವು ಇಟ್ಕೊಂಡಿರ್ತೀವಿ, ಏನು ಅದರ ರಿಸಲ್ಟ್ ಏನಾಗಿರ್ಬೇಕು ಅನ್ನೋದು. ಅದೇ ರೀತಿ ಇದು ಯೋಜಿತವಾದ ಮತ್ತೆ ತಿಳಿದಿರುವಂತ ಫಲಿತಾಂಶ, ಅಂದ್ರೆ ಪ್ಲಾನ್ ಮಾಡ್ಕೊಂಡಿರ್ತೀವಿ, ಮತ್ತೆ ನಮ್ಗೆ ಮುಂಚೆನೆ ಗೊತ್ತಿರುತ್ತೆ ನಾವ್ ಏನ್ ಮಾಡಕ್ ಹೊರಟಿದೀವಿ, ಅದರಿಂದ ಏನ್ ಫಲಿತಾಂಶ ಬರುತ್ತೆ ಅಂತ. ಈಗ ನಾನು ಆಗ್ಲೇ ಹೇಳಿದಾಗೆ, ಶಿಕ್ಷಣ ವ್ಯವಸ್ಥೆಯ ಒಂದು ಪ್ರಕಟಿತ ಕಾರ್ಯ ಏನಿದೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನ ಒದಗಿಸೋದು ಅಥವಾ ಶಿಕ್ಷಣವನ್ನ ನೀಡೋದು ಅಂತ ಹೇಳ್ಬೋದು. ಇನ್ನು ಅಪ್ರಕಟಿತ ಕಾರ್ಯಗಳನ್ನ ನೋಡೋದಾದ್ರೆ, ಇವು ಅಜ್ಞಾತ ಅಥವಾ ಅದರಲ್ಲೇ ಸೇರ್ಕೊಂಡ್ಬಿಟ್ಟಿರುತ್ತೆ, ಹೊರಗಡೆ ನಮ್ಗೆ ಎಕ್ಸ್ಪ್ಲಿಸಿಟ್ ಆಗಿ ಅಥವಾ ಮೇಲ್ನೋಟಕ್ಕೆ ಕಾಣದೇ ಇರುವಂತ ಒಂದಷ್ಟು ಕಾರ್ಯಗಳು ಅಂತ ಹೇಳ್ಬೋದು. ಇಲ್ಲಿ ಅದರ ಉದ್ದೇಶ ಏನು ಇರಲ್ಲ ನಮಗೆ, ಅದನ್ನೇ ಇಂಟೆಂಡೆಡ್ ಅಂತ ಕರಿತೀವಿ ನಾವು. ಅದನ್ನ ಉದ್ದೇಶ ಇಟ್ಕೊಂಡು ಮಾಡಿರಲ್ಲ, ಅಥವಾ ಅದ್ರ ಪರಿಣಾಮ ಏನಾಗುತ್ತೆ ಅನ್ನೋದು ಕೂಡ ನಮಗ್ ಗೊತ್ತಿರಲ್ಲ, ಯಾಕಂದ್ರೆ ಪರಿಣಾಮವನ್ನ ನಾವು ಊಹಿಸ್ಕೊಂಡಿರಲ್ಲ. ಸೊ ಅಂತ ಒಂದು ಕಾರ್ಯಗಳನ್ನ ಅಪ್ರಕಟಿತ ಕಾರ್ಯಗಳು ಅಂತ ಕರಿತೀವಿ. ಮತ್ತೆ ಅದಕ್ಕೆ ಉದಾಹರಣೆಗೆ ನಾನು ಆಗ್ಲೇ ಹೇಳಿದಂಗೆ, ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಶಿಕ್ಷಣ ಪಡ್ಕೊಳ್ಳೋದ್ರ ಜೊತೆಗೆ ಸ್ನೇಹ ಸಂಬಂಧ ಬೆಳೆಸ್ಕೋತೀವಿ, ಸಹಿಷ್ಣುತೆ ಬೆಳೆಸ್ಕೋತೀವಿ, ರಾಷ್ಟ್ರೀಯ ಭಾವೈಕ್ಯತೆಯನ್ನ ಬೆಳೆಸ್ಕೋತೀವಿ, ಒಗ್ಗಟ್ಟಾಗಿರುವಂಥದ್ದು, ಮತ್ತೆ ಅನೇಕ ಕೌಶಲ್ಯಗಳನ್ನ ಬೆಳೆಸ್ಕೋತೀವಿ, ಮತ್ತೆ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ಕಲಿತೀವಿ. ಸೊ ಹಾಗಾಗಿ ಅದನ್ನ ನಾವು ಅಪ್ರಕಟಿತ ಕಾರ್ಯಗಳು ಅಂತ ಕರಿತೀವಿ.
ಇನ್ನು ಅಪಕಾರ್ಯಗಳು ಅಂತ ಬಂದಾಗ ಯಾವ ಕಾರ್ಯಗಳು ಸಮಾಜಕ್ಕೆ ಹಾನಿಯನ್ನ ಉಂಟು ಮಾಡತ್ತೆ ಅಂತವನ್ನ ಅಪಕಾರ್ಯಗಳು ಅಂತ ಕರಿತೀವಿ. ಇಲ್ಲಿ ಧಾರ್ಮಿಕ ಸಂಸ್ಥೆಗಳು ಅಂತ ನಾವು ಹೇಳ್ಬೋದು. ಆ ಧಾರ್ಮಿಕ ಸಂಸ್ಥೆಗಳ ಒಂದು ಪ್ರಮುಖ ಕಾರ್ಯ ಏನಿದೆ ಅಥವಾ ಪ್ರಕಟಿತ ಕಾರ್ಯ ಅಂತ ಬಂದಾಗ ಯಾವುದೋ ಒಂದು ಮಾನವಾತೀತವಾದ ಶಕ್ತಿಯಲ್ಲಿ ನಂಬಿಕೆಯನ್ನ ಇರಿಸೋದ್ರ ಜೊತೆಗೆ ಧಾರ್ಮಿಕ ಮೌಲ್ಯಗಳನ್ನ ಸಾರೋದಾಗಿರತ್ತೆ. ಆದ್ರೆ ಇನ್ನೊಂದು ಮುಖದಲ್ಲಿ ನೋಡೋದಾದ್ರೆ ಇದರ ಅಪಕಾರ್ಯಗಳೇನಿದೆ ಅಂದ್ರೆ ಧಾರ್ಮಿಕವಾಗಿ ಸಂಘರ್ಷಗಳನ್ನ ಉಂಟು ಮಾಡೋದು ಅಥವಾ ಸಮಾಜದಲ್ಲಿ ಒಗ್ಗಟ್ಟನ್ನ ಒಡೆಯುವಂಥದ್ದು ಅಥವಾ ಕೋಮುಗಲಭೆಗಳನ್ನ ಎಬ್ಸುವಂಥದ್ದು ಅಥವಾ ಧರ್ಮಗಳ ಹೆಸರಲ್ಲಿ ಜನರನ್ನ ಉತ್ತೇಜಿಸುವಂಥದ್ದು, ಅವರವರು ಸಂಘರ್ಷ ಮಾಡುವಂಥದ್ದು ಈ ಒಂದು ಧಾರ್ಮಿಕ ಸಂಸ್ಥೆಗಳ ಅಪಕಾರ್ಯ ಅಂತ ಹೇಳ್ಬೋದು. ಇಲ್ಲಾಗ್ಲೇ ಹೇಳ್ದಂಗೆ ನಾನು ಒಂದಷ್ಟು ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದೀನಿ. ಯಾವುದು ಮ್ಯಾನಿಫೆಸ್ಟ್ ಫಂಕ್ಷನ್, ಲೇಟೆಂಟ್ ಫಂಕ್ಷನ್ ಮತ್ತೆ ಡೈ ಫಂಕ್ಷನ್ಸ್ ಅಂತ. ಈಗ ಶಾಲೆಯನ್ನ ನೋಡೋದಾದ್ರೆ ಶಾಲೆಯ ಪ್ರಮುಖ ಒಂದು ಪ್ರಕಟಿತ ಕಾರ್ಯ ಏನಾಗುತ್ತೆ, ಶಿಕ್ಷಣವನ್ನ ನೀಡುವಂಥದ್ದು. ಅದೇ ರೀತಿ ಲೇಟೆಂಟ್ ಅಥವಾ ಅಪ್ರಕಟಿತ ಕಾರ್ಯ ಅಂತ ಬಂದಾಗ ಇಲ್ಲಿ ಸಾಮಾಜೀಕರಣ, ಸ್ನೇಹ ಮತ್ತೆ ಬಾಂಧವ್ಯವನ್ನ ಹುಟ್ಟಾಕುವಂಥದ್ದು. ಅದೇ ರೀತಿ ಅಪಕಾರ್ಯಗಳು ಅಂತ ಬಂದಾಗ ಇಲ್ಲಿ ಸ್ಪರ್ಧಾತ್ಮಕ ಒತ್ತಡ ಅಥವಾ ನಾನೇ ರ್ಯಾಂಕ್ ಬರಬೇಕು, ಫಸ್ಟ್ ಬರಬೇಕು ಅನ್ನೋದಿರ್ಬೋದು, ಮಾನಸಿಕ ಒತ್ತಡಗಳು, ತಾರತಮ್ಯಗಳು, ಇವೆಲ್ಲಾನು ಕೂಡ ಒಂದು ಶಾಲೆಯಲ್ಲಿ ನಾವು ನೋಡುವಂತ ಅಪಕಾರ್ಯಗಳು ಅಂತ ಹೇಳ್ಬೋದು. ಧರ್ಮ ಅಂತ ಬಂದಾಗ ಇದರ ಪ್ರಕಟಿತ ಕಾರ್ಯ ಧಾರ್ಮಿಕ ಮಾರ್ಗದರ್ಶನ. ಅಂದ್ರೆ ಪ್ರತಿಯೊಂದು ಧರ್ಮದ ಮೂಲ ಉದ್ದೇಶ ಅಥವಾ ಪ್ರಕಟಿತ ಕಾರ್ಯ ಏನಾಗಿರುತ್ತೆ ಅಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಿ ಒಂದು ಮುಕ್ತಿಯನ್ನ ಪಡ್ಕೋಬೇಕು, ಆ ಮಾರ್ಗದಲ್ಲಿ ಸಾಗ್ಬೇಕು ಅಂತ ಮಾರ್ಗದರ್ಶನ ನೀಡೋದಾಗಿರುತ್ತೆ. ಅದೇ ರೀತಿ ಅಪ್ರಕಟಿತ ಕಾರ್ಯಗಳು ಅಂದ್ರೆ ಇಂಡೈರೆಕ್ಟ್ ಆಗಿ ಆ ಒಂದು ಧರ್ಮದ ಒಳಗೆ ಜನರ ನಡುವೆ ಏನಾಗುತ್ತೆ, ಸಾಮಾಜಿಕ ಏಕತೆ ಮತ್ತೆ ಸಮುದಾಯ ಭಾವನೆಗಳನ್ನ ಬೆಳೆಸುತ್ತೆ. ಇನ್ನೊಂದು ಮಗ್ಲಲ್ಲಿ ನೋಡೋದಾದ್ರೆ ಇದರ ಅಪಕಾರ್ಯಗಳು ಅಂತಂದಾಗ ಆ ಒಂದು ಧಾರ್ಮಿಕ ಸಮೂಹದ ಒಳಗೆ ಒಗ್ಗಟ್ಟನ್ನ ಮೂಡಿಸಿದ್ರೆ ಸಮೂಹಗಳ ನಡುವೆ ಏನಾಗತ್ತೆ, ಇದು ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಒಂದಷ್ಟು ಕೋಮುಗಲಭೆಗಳನ್ನ ಅಥವಾ ದ್ವೇಷಗಳನ್ನ ಹುಟ್ಟಾಕುವಂತ ಕಾರ್ಯಗಳನ್ನು ಕೂಡ ಮಾಡತ್ತೆ. ಇನ್ನು ಕಾನೂನು ವ್ಯವಸ್ಥೆ ಅಂತ ಬಂದಾಗ ಇದರ ಮುಖ್ಯ ಉದ್ದೇಶ ಏನಾಗಿದೆ ಅಥವಾ ಮ್ಯಾನಿಫೆಸ್ಟ್ ಫಂಕ್ಷನ್ಸ್ ಏನಿದೆ ಅಂದ್ರೆ ಶಿಸ್ತು ಮತ್ತು ಒಂದು ನ್ಯಾಯವನ್ನ ಸ್ಥಾಪನೆ ಮಾಡುವಂಥದ್ದು. ಇನ್ನು ಅದರ ಅಪ್ರಕಟಿತ ಕಾರ್ಯಗಳಂದ್ರೆ ಅದು ನೇರವಾಗಲ್ಲ ಅಂದ್ರೂ ಕೂಡ ಒಂದು ನಂಬಿಕೆ, ಸಂಸ್ಥೆಗಳಲ್ಲಿ ನಂಬಿಕೆಯನ್ನ ಹುಟ್ಟಿಸುವಂಥದ್ದು, ಭಯದ ಮೂಲಕ ಒಂದು ಸಾಮಾಜಿಕ ನಿಯಂತ್ರಣವನ್ನ ಮಾಡುವಂಥದ್ದು ಇದರದ ಒಂದು ಅಪ್ರಕಟಿತ ಕಾರ್ಯ ಆಗಿರುತ್ತೆ. ಇನ್ನು ಇದರ ಅಪಕಾರ್ಯಗಳು ಅಂತ ಬಂದಾಗ ಅನ್ನೆಸೆಸರಿ ಆಗಿ ಡಿಲೇ ಆಗುವಂಥದ್ದು ಅಥವಾ ಪಕ್ಷಪಾತ, ನೆಪೋಟಿಸಮ್ ಅಂತ ಏನ್ ಹೇಳ್ತೀವಿ ಅಥವಾ ಪಾರ್ಶಾಲಿಟಿ ಇರ್ಬೋದು ಅಥವಾ ಬಯಾಸ್ ಅಂತ ಏನ್ ಹೇಳ್ತೀವಿ, ಇದೆಲ್ಲ ಬಂದಾಗ ಅದು ಅಪಕಾರ್ಯವಾಗಿ ಪರಿಣಮಿಸುತ್ತೆ ಅಂತ ಹೇಳ್ಬೋದು. ಇನ್ನು ಇವ್ ಯಾಕೆ ಬೇಕು ನಮ್ಗೆ ಪ್ರಕಟಿತ ಮತ್ತೆ ಅಪ್ರಕಟಿತ ಕಾರ್ಯಗಳು ಅಂತ ನೋಡೋದಾದ್ರೆ ಇವೆರಡೂ ಕೂಡ ಸಮಾಜಕ್ಕೆ ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಸಮಾಜದಲ್ಲಿ ಸಾಮಾಜಿಕ ಜೀವನ ಅದು ತುಂಬಾ ಸರಳವಾಗಿರಲ್ಲ, ಅದು ಸಂಕೀರ್ಣವಾಗಿರುತ್ತೆ. ಹಾಗಾಗಿ ಆ ಒಂದು ಸಂಕೀರ್ಣತೆಯನ್ನ ಗ್ರಹಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಗೆ ಪ್ರಕಟಿತ ಮತ್ತೆ ಅಪ್ರಕಟಿತ ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಸಾಮಾಜಿಕ ವಿದ್ಯಮಾನಗಳಲ್ಲಿ ಉದ್ದೇಶಿತ ಮತ್ತು ಅನಿರೀಕ್ಷಿತ ಪರಿಣಾಮಗಳನ್ನು ಗುರುತಿಸುವ ಮೂಲಕ ಸಮಾಜವು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ಮತ್ತೆ ಅದನ್ನ ಹೇಗೆ ಸುಧಾರಿಸಬಹುದು ಅನ್ನೋದ್ರ ಬಗ್ಗೆ ಕೂಡ ನಮ್ಗೆ ಸಮಗ್ರ ತಿಳುವಳಿಕೆಯನ್ನ ನೀಡುತ್ತೆ. ಇನ್ನು ಸಾಮಾಜಿಕ ಸಂಸ್ಥೆಗಳು ಹೇಗೆ ಕಾರ್ಯವನ್ನ ನಿರ್ವಹಿಸುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಕೂಡ ನಮ್ಗೆ ಈ ಕಾರ್ಯಗಳು, ಪ್ರಕಟಿತ ಕಾರ್ಯಗಳು ಮತ್ತು ಅಪ್ರಕಟಿತ ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳೋಕೆ ಅನುಕೂಲ ಆಗಿದೆ. ಇನ್ನು ಸಾಮಾಜಿಕ ಪ್ರಕ್ರಮವನ್ನ ಮತ್ತು ಸ್ಥಿರತೆಯನ್ನ ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ನಮ್ಗೆ ಇದ್ರ ಮೂಲಕ ಗೊತ್ತಾಗುತ್ತೆ. ಇನ್ನು ಸಾಮಾಜಿಕ ಬದಲಾವಣೆಯ ಬಗ್ಗೆ ತಿಳುವಳಿಕೆಗಳನ್ನ ಮತ್ತೆ ಅದಕ್ಕೆ ತಕ್ಕನಾಗಿ ಹೇಗೆ ತೀರ್ಮಾನಗಳನ್ನ ನಾವು ತಗೋಬೇಕು ಅನ್ನೋದ್ರ ಬಗ್ಗೆ ಕೂಡ ನಮ್ಗೆ ಈ ಒಂದು ಕಾರ್ಯಗಳ ಮೂಲಕ ಗೊತ್ತಾಗುತ್ತೆ. ಅದೇ ರೀತಿ ಸಾಮಾಜಿಕ ವಿದ್ಯಮಾನಗಳಲ್ಲಿ ಒಂದು ಅನಿರೀಕ್ಷಿತವಾದ ಪರಿಣಾಮಗಳು ಅಂದ್ರೆ ನಾವೇನು ಉದ್ದೇಶ ಇಟ್ಕೊಂಡಿರಲ್ಲ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದು ಬರ್ತವೆ ಪರಿಣಾಮಗಳನ್ನ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಕೂಡ ಈ ಕಾರ್ಯಗಳು ಅನುಕೂಲ ಆಗಿದೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಕಾರ್ಯಾತ್ಮಕ ಸಿದ್ಧಾಂತದ ಕಾರ್ಯಗಳ ಬಗ್ಗೆ ಏನು ಆರ್.ಕೆ. ಮಾರ್ಟನ್ ಅವರು ಮಾತಾಡಿದ್ದಾರೆ ಅದ್ರ ಬಗ್ಗೆ ಅನೇಕ ಸಮಾಜಶಾಸ್ತ್ರಜ್ಞರು ಟೀಕೆಯನ್ನ ಮಾಡಿದ್ದಾರೆ. ಏನಪ್ಪಾ ಅಂತ ಬಂದಾಗ ಈ ಒಂದು ಕಾರ್ಯಗಳು ಅಂತ ಬಂದಾಗ ಅಲ್ಲಿ ವೈಚಾರಿಕತೆಯ ಕೊರತೆ ಇದೆ ಅಂತ ಹೇಳ್ತಾರೆ. ಅದೇ ರೀತಿ ಇದು ಕೇವಲ ಪಾಶ್ಚಾತ್ಯ ಸಮಾಜಗಳನ್ನಷ್ಟೇ ಗುರಿಯಾಗಿ ಇಟ್ಕೊಂಡಿದೆ ಅಥವಾ ಅಲ್ಲಿಗಷ್ಟೇ ಅದರ ಅಧ್ಯಯನವನ್ನ ಕೇಂದ್ರೀಕರಿಸಿದೆ, ಬೇರೆ ಪಾಶ್ಚಿಮಾತ್ಯೇತರ ಒಂದು ಸಮಾಜಗಳ ಬಗ್ಗೆ ಇದು ಯಾವುದೇ ರೀತಿಯ ಒಂದು ಮಾಹಿತಿಯನ್ನ ನೀಡಲ್ಲ ಅಂತ. ಇನ್ನು ವಸ್ತುನಿಷ್ಠತೆಯ ಕೊರತೆ ಅಂತ ಬರುತ್ತೆ. ಅಂದ್ರೆ ಒಂದು ವಿದ್ಯಮಾನ, ವ್ಯಕ್ತಿ ಅಥವಾ ಕಾರ್ಯ ಹೇಗಿರುತ್ತೋ ಹಾಗೆ ಹೇಳಲ್ಲ, ಅದನ್ನ ಒಂದು ಸಬ್ಜೆಕ್ಟಿವ್ ಆಗಿ ಹೇಳುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಯಾಕೆ ಇದು ಪಾಶ್ಚಿಮಾತ್ಯ ಸಮಾಜಗಳ ಮೇಲೆ ಹೆಚ್ಚು ಕೇಂದ್ರೀಕರಿಸಿರೋದ್ರಿಂದ
ಇದರ ಒಂದು ಸಾರ್ವತ್ರಿಕತೆ, ಒಂದು ನೇಚರ್ ಏನಿದೆ, ಸ್ವರೂಪವನ್ನ ಹೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ, ಅದರ ಒಂದು ಕೊರತೆ ಇದೆ ಅಂತ ಹೇಳ್ತಾರೆ. ಅದೇ ರೀತಿ ಇವರು ಮಧ್ಯಮ ಮಟ್ಟದ ಒಂದು ತತ್ವಗಳು ಅಥವಾ ಮಿಡ್ಲ್ ರೇಂಜ್ ಥಿಯರಿ ಅಥವಾ ಮಧ್ಯಮ ಶ್ರೇಣಿ ಒಂದು ಸಿದ್ಧಾಂತಗಳು ಅಂತ ಏನ್ ಹೇಳ್ತೀವಿ, ಅದರ ಒಂದು ಏನಿದೆ ಅದನ್ನು ಕೂಡ ಟೀಕೆ ಮಾಡ್ತಾರೆ. ಅಂದ್ರೆ ಸಮಾಜ ಸಿದ್ಧಾಂತಗಳ, ಸಮಗ್ರ ಸಿದ್ಧಾಂತಗಳು ಅಥವಾ ಗ್ರ್ಯಾಂಡ್ ಥಿಯರಿ ಅಂತ ಏನ್ ಹೇಳ್ತೀವಿ, ಅದನ್ನ ಇದು ತಡೆ ಹಿಡಿಯುತ್ತೆ ಅಂತ ಕೂಡ ಹೇಳ್ತಾರೆ, ಅಥವಾ ಅದನ್ನ ಮುಂದುವರಿಯಕ್ಕೆ ಬಿಡಲ್ಲ ಅಂತ ಅನ್ಬಿಟ್ಟು ಅಂತ. ಸೊ ಈ ಒಂದು ಟೀಕೆಗಳು ಏನೇ ಇದ್ರೂ ಕೂಡ ಆರ್ ಕೆ ಮರ್ಟನ್ ಅವ್ರು ಏನ್ ವರ್ಗೀಕರಣ ಮಾಡಿದ್ದಾರೆ ಕಾರ್ಯಗಳದು, ಅದು ಸಮಾಜಕ್ಕೆ ಮತ್ತೆ ಸಮಾಜವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ತುಂಬಾ ತುಂಬಾ ಅನುಕೂಲ ಆಗಿದೆ ಅಂತ ಹೇಳ್ಬೋದು. ಒಂದು ಸಮಾಜವನ್ನ ನಾವು ಅದರ ಸಂಸ್ಥೆಗಳು, ಅದರ ಗುಣ, ಗುರಿ, ಅದರ ಒಂದು ಘಟಕಗಳೇನಿದೆ, ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ಬಿಟ್ಟು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ಕೊಳ್ಳೋಕೆ ನಮ್ಗೆ ಈ ಕಾರ್ಯಗಳು ತುಂಬಾನೇ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಸಮಾಜ ಅಂತ ಅಂದಾಗ ನಾವು ಕೇವಲ ಸಮತೋಲನವನ್ನಷ್ಟೇ ನೋಡಲ್ಲ, ಅಸಮತೋಲನವನ್ನು ನೋಡ್ತೀವಿ, ಮತ್ತೆ ಸಮಾಜ ವಿಘಟನೆ ಆಗುವಂಥದ್ದು ನೋಡ್ತೀವಿ. ಹಾಗಾಗಿ ಎಲ್ಲ ದೃಷ್ಟಿಕೋನದಿಂದನೂ ಸಮಾಜವನ್ನ ಅಧ್ಯಯನ ಮಾಡೋದು ತುಂಬಾ ಅವಶ್ಯಕವಾಗಿದೆ. ಆ ನಿಟ್ಟಿನಲ್ಲೇನೆ ಆರ್ ಕೆ ಮರ್ಟನ್ ರವರು ಒಂದು ಕಾರ್ಯಾತ್ಮಕತೆಯ ಫಂಕ್ಷನ್ಸ್ ಏನಿದೆ ಅಥವಾ ಈ ಒಂದು ಕಾರ್ಯಗಳೇನಿದೆ ಅದರ ಪ್ರಕಟಿತ, ಅಪ್ರಕಟಿತ ಮತ್ತು ಒಂದು ಅಪಕಾರ್ಯಗಳ ಬಗ್ಗೆ ಕೂಡ ಮಾತಾಡ್ತಾರೆ ಅಂತ ಹೇಳ್ಬೋದು. ಸೊ ಆ ನಿಟ್ಟಿನಲ್ಲಿ ನೋಡ್ಕೊಂಡ್ರೆ ನಾನು ಆಗ್ಲೇ ಹೇಳ್ದಂಗೆ ಕಾರ್ಯಾತ್ಮಕತೆಗೆ ಒಂದು ಹೊಸ ದಿಕ್ಕನ್ನ ಕೊಟ್ಟೆ. ಈಗ ಆಲ್ರೆಡಿ ಅನೇಕ ಸಮಾಜಶಾಸ್ತ್ರಜ್ಞರು ಆ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ರು ಕೂಡ ಆರ್ ಕೆ ಮರ್ಟನ್ ಅವರು ಒಂದು ಬೇರೊಂದು ದಿಕ್ಕಿನಲ್ಲಿ, ಬೇರೊಂದು ದೃಷ್ಟಿಕೋನದಲ್ಲಿ ಕಾರ್ಯಾತ್ಮಕತೆ ಸಿದ್ಧಾಂತವನ್ನ ಸಿದ್ಧಪಡಿಸಿದ್ದಾರೆ ಅಥವಾ ಪ್ರಪಂಚಕ್ಕೆ ಅಥವಾ ಸಮಾಜಶಾಸ್ತ್ರಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸೊ ಇದಿಷ್ಟು ನಿಮ್ ಬಹುಶಃ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮೂರೇ ಬರೋವಂಥದ್ದು, ಪ್ರಕಟಿತ, ಅಪ್ರಕಟಿತ ಮತ್ತೆ ಅಪಕಾರ್ಯಗಳು ಅಂತ. ಪ್ರಕಟಿತ ಅಂದ್ರೆ ಯಾವಾಗ್ಲೂ ನೇರವಾಗಿ ಉದ್ದೇಶಿತವಾಗಿ ಅದ್ರ ಪರಿಣಾಮ ನಾವು ಆಲ್ರೆಡಿ ಏನ್ ಗೊತ್ತಿರುತ್ತೆ ಅಂತಹ ಕಾರ್ಯಗಳನ್ನ ನಾವು ಪ್ರಕಟಿತ ಕಾರ್ಯ ಅಂತ ಕರಿತೀವಿ. ಎರಡನೇದಾಗಿ ಬಂದಾಗ ಅಪ್ರಕಟಿತ ಕಾರ್ಯಗಳು ಅಂದ್ರೆ ನಾವ್ ಯಾವುದೇ ಉದ್ದೇಶವನ್ನ ಇಟ್ಕೊಂಡಿರಲ್ಲ, ಅದ್ರ ಜೊತೆಗೆ ನಮ್ಗೆ ಗೊತ್ತಿಲ್ದಂಗೆನೆ ನಾವು ಇದನ್ನೇ ಮಾಡ್ಬೇಕಂತ ಅನ್ಕೊಂಡಿರಲ್ಲ, ಆದ್ರೂ ಕೂಡ ಇನ್ನೊಂದಷ್ಟು ನಮ್ಮ ಪ್ರಕಟಿತ ಕಾರ್ಯಗಳ ಜೊತೆ ಮತ್ತೊಂದಷ್ಟು ನಮಗೆ ರಿಸಲ್ಟ್ ಸಿಗತ್ತೆ ಅಥವಾ ಅದರ ಒಂದು ಫಲಿತಾಂಶಗಳು ಸಿಗತ್ತೆ, ಅದನ್ನ ನಾವು ಅಪ್ರಕಟಿತ ಕಾರ್ಯಗಳು ಅಂತ ಹೇಳ್ತೀವಿ. ಕೆಲವೊಂದ್ಸತಿ ಇವೆರಡೇ ಅಲ್ಲ, ಇದು ಪಾಸಿಟಿವ್ ಫಂಕ್ಷನ್ಸ್ ಅಂತ ನಾವು ಹೇಳೋದಾದ್ರೆ ನೆಗೆಟಿವ್ ಫಂಕ್ಷನ್ಸ್ ಕೂಡ ಆಗತ್ತೆ. ಯಾವುದು ಪ್ರಕಟಿತ ಕಾರ್ಯಗಳಿರುತ್ತೋ ಕೆಲವೊಂದ್ಸತಿ ಎಲ್ಲೂ ಕೂಡ ಅಪಕಾರ್ಯಗಳು ಅಥವಾ ನೆಗೆಟಿವ್ ಫಂಕ್ಷನ್ಸ್ ಇರುತ್ತೆ, ಅದನ್ನ ಡೈ ಫಂಕ್ಷನ್ಸ್ ಅಥವಾ ಅಪಕಾರ್ಯಗಳು ಅಂತ ಕರೀತಾರೆ. ಪ್ರತಿಯೊಂದು ಕಾರ್ಯಗಳಲ್ಲೂ ಈ ಮೂರು ರೀತಿಯ ನೋಡ್ತೀವಿ, ಹೆಚ್ಚು ಕಡಿಮೆ ಆಗೇ ಇರುತ್ತೆ, ಪ್ರಕಟಿತ, ಅಪ್ರಕಟಿತ ಮತ್ತೆ ಅಪಕಾರ್ಯಗಳು ಅಂತ. ಸೊ ಇದಿಷ್ಟು ಇದರಲ್ಲಿ ನಾವು ತಿಳ್ಕೊಂಡಿದೀವಿ. ಇವತ್ತಿನ ಸೆಷನ್ ನಿಮ್ಗೆ ಬಹುಶಃ ಅರ್ಥ ಆಗಿದೆ ಅಂತ ತಿಳ್ಕೊಂಡು ನಾನು ಇಂದಿನ ಈ ಒಂದು ಸೆಷನ್ ಅನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.